ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ನಾನು ಮತ್ತಿನ ಔಷಧಿ ಬೆರೆಸ್ದೆ, ಆದ್ರೆ ಸಿದ್ದು ಹತ್ರ ಹೋಗೋದಕ್ಕಲ್ಲ. ನಾನ್ ನಿನ್ನಿಂದ ದೂರ ಆದ್ರೆ ನಿನ್ ಜೀವನ, ಕಲ್ಯಾಣಿ ಜೀವನ ಆನಂದವಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ. ಅಷ್ಟೇ ಹೊರತು ನಿಮಗ್ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ಅಲ್ಲ ಅಜ್ಜಿ. ನನಗೆ ಅಂತ ಇರೋದು ನೀವೇ ಅಲ್ವಾ? ಯಾಕೆ ಸಾಯಿಸ್ಬೇಕು ಅನ್ಕೋತೀನಿ. ಹಾಗ ಅನ್ಕೊಳ್ಳೋಳೆ ಆಗಿದ್ರೆ ಈಗಲೇ ಬೆರೆಸ್ಬಿಡ್ತಿದ್ದೆ ಅಲ್ವಾ? ಸುಳ್ಳು ಹೇಳ್ಬೇಡ ಸಂಪದ. ನೀನ್ ಏನೋ ಪ್ಲಾನ್ ಮಾಡಿದ್ಯಾ, ಸಿಕ್ಕಾಕೊಂಡ್ಬಿಟ್ಟೆ ಅಂತ ಈ ರೀತಿ ನಾಟಕ ಮಾಡ್ತಿದ್ಯಾ? ನೀವೇನಾದ್ರೂ ಅನ್ಕೊಳ್ಳಿ ಅಮ್ಮ, ನಾನು ಕೇಳಿಸ್ಕೋತೀನಿ. ನಿಜವಾಗ್ಲೂ ನೀನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಊಟದಲ್ಲಿ ಯಾಕೆ ಔಷಧಿ ಬೆರೆಸ್ತಿದ್ದೆ? ಯಾಕೆಂದ್ರೆ ಶೌರ್ಯ ಎಚ್ಚರವಾಗಿದ್ರೆ ನನ್ನ ಹೋಗೋದಕ್ಕೆ ಬಿಡಲ್ಲ. ಅದಕ್ಕೆ ಯಾಕೆಂದ್ರೆ ನನ್ನಿಂದ ಇನ್ನೊಬ್ಬರ ಜೀವನ ನಾಶ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಈಗಾಗ್ಲೇ ಶೌರ್ಯ ನನಗೋಸ್ಕರ ಎಷ್ಟೋ ತ್ಯಾಗ ಮಾಡಿದ್ದಾನೆ, ಎಷ್ಟೋ ಮಾತು ಅನಿಸ್ಕೋತಿದ್ದಾನೆ. ಇನ್ನಷ್ಟು ಅವನ್ಗೆ ಕಷ್ಟ ಕೊಡೋದಿಕ್ಕೆ ಇಷ್ಟ ಇಲ್ಲದೆ ನಾನು ಇಲ್ಲಿಂದ ಹೊರಟೋಗ್ತಿದ್ದೀನಿ. ಶೌರ್ಯ ಅನುಮಾನದಿಂದ, ಅವಮಾನದಿಂದ ನನ್ನ ಪ್ರತಿ ಕ್ಷಣ ಕಲ್ಯಾಣಿ, ಅನುಪಮಮ್ಮ ಅವರು ವೇದನೆ ಕೊಡ್ತಾ ಇದ್ದಾರೆ. ದಮಯಂತಿ ಅತ್ತೆ ಅಂತೂ ಮನೆ ಕೆಲಸ ಮಾಡಿಸ್ತಾ ಕೆಲಸದವ್ರಿಗಿಂತ ಕೆಟ್ಟದಾಗಿ ನೋಡ್ಕೋತಿದ್ದಾರೆ. ನನಗೆ ಸಹಿಸೋದಕ್ಕಾಗದೆ ಹೊರಟೋಗ್ತಿದ್ದೀನಿ ಶೌರ್ಯ. ಸುಳ್ಳು ಸುಳ್ಳು ಆಫೀಸರ್, ನಂಬೇಡಿ. ಸಂಪದ ಬ್ಯಾಗಲ್ಲಿ ಒಡವೆ ಇಟ್ಕೊಳ್ಳೋದನ್ನ ನಾನೇ ನೋಡಿದ್ದೀನಿ. ನಾನು ಹೊರಟೋಗ್ತಿದ್ದೀನಿ ಕಲ್ಯಾಣಿ. ಇನ್ನು ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಿದ್ಯಾ? ಆರೋಪ ಅಲ್ಲ, ನಿಜ. ಆಫೀಸರ್, ನೀವ್ ಬನ್ನಿ, ತೋರಿಸ್ತೀನಿ. ಬೀರುನಲ್ಲಿ ಯಾವ ಒಡವೆನೂ ಇಲ್ಲ. ಅಲ್ಲ, ಒಡವೆ ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಶೌರ್ಯ. ನೀವು ಬನ್ನಿ ಆಫೀಸರ್, ನಾನ್ ತೋರಿಸ್ತೀನಿ, ಬನ್ನಿ. ನೀವೇ ನೋಡಿ. ಹೋಗಿದೆ ಅಂದೆ, ಇದೇನಾ ಕಲ್ಯಾಣಿ? ಛೇ, ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಸಂಪದ ಯಾವ ಒಡವೆ ದುಡ್ಡು ತಗೊಂಡು ಹೋಗ್ತಾ ಇಲ್ಲ. ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಅಜ್ಜಿ, ಅನಾವಶ್ಯಕವಾಗಿ ಆರೋಪ ಹೊರಿಸಬೇಡಿ. ಮಾತು ತುಂಬಾ ಬೆಲೆ ಇರುವಂಥದ್ದು. ನಿಜ ಏನು ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ. ತಪ್ಪನ್ನ ಮಾಡಿರೋರು ಪ್ರತಿ ಸಲ ತಪ್ಪಿಸ್ಕೊಳ್ಳೋದಿಲ್ಲ. ಯಾವತ್ತೋ ಒಂದಿನ ಸಿಕ್ಕಾಕೋತಾರೆ, ಅದು ಯಾರಾಗಿದ್ರು ಸರಿ. ಸಂಪದ, ಒಳಗಡೆ ಹೋಗು.
ಎಲ್ಲಿಗೋ? ಅವಳು ಹೇಗೂ ನಾನು ಹೊರಟೋಗ್ತೀನಿ ಬಿಟ್ಬಿಡ್ರಿ ಅಂತ ಕೇಳ್ತಿದ್ದಾಳೆ. ಆದ್ರೆ ಅವಳಿಗೆ ಹಾರ ಹಾಕಿ ಒಳಗಡೆ ಬಾ ಅಂತ ಕರಿತಿದ್ಯಲ್ಲ. ಇವಾಗ ಸಂಪದ ತಪ್ಪು ಮಾಡಿದಾಳೆ ಅಂತ ಪ್ರೂವ್ ಆಯ್ತಾ? ಇಲ್ಲ ತಾನೆ. ಹೀಗಿರುವಾಗ ಇವಳು ಯಾಕೆ ಹೋಗ್ಬೇಕು? ಇವಳಿಲ್ಲೇ ಇರ್ತಾಳೆ. ಯಾಕೆ ಏನು ಅಂತ ಯಾರು ಕೇಳಬೇಡಿ. ನನ್ನ ಹತ್ರ ಈಗ ಯಾವ ಉತ್ತರನೂ ಇಲ್ಲ. ಸಂಪದ, ಇನ್ಮೇಲೆ ನನಗೆ ಹೇಳ್ದೆ ಎಲ್ಲಿಗೂ ಹೋಗ್ಬೇಡ. ಒಳಗೆ ಹೋಗು. ಪವಿತ್ರವಾದ ಕಾರ್ತಿಕ ಮಾಸ ಇವತ್ತು ಮುಗಿಯುತ್ತೆ. ಆದ್ರೆ ಎಷ್ಟು ಪೂಜೆ ಮಾಡಿದ್ರು ವ್ರತನ ಮಾಡಿದ್ರು ನನ್ನ ಮೊಮ್ಮಗಳಿಗೆ ಮಾತ್ರ ಕಷ್ಟ ಹೋಗ್ತಿಲ್ಲಮ್ಮ. ಬೇಗ ಕಲ್ಯಾಣಿ ಜೀವನದಿಂದ ಕಷ್ಟಗಳು ದೂರ ಆಗಿ ಅವಳ ಮುಖದಲ್ಲಿ ಯಾವಾಗಲೂ ಕಿರುನಗೆ ಇರೋ ಹಾಗೆ ನೋಡ್ಕೋತಾಯಿ. ಏನೋ ಈ ಕಲ್ಯಾಣಿ ದಿನೇ ದಿನೇ ನನಗಿಷ್ಟ ಆಗ್ತಾ ಇದ್ದಾಳೆ. ಇವಳು ಒಳ್ಳೆತನದಿಂದ ಪದ್ಧತಿಯಿಂದ ನನಗೆ ಹತ್ರ ಆಗ್ತಾ ಇದ್ದಾಳೆ. ಹೆಣ್ಣು ಅಂದ್ರೆ ಹೀಗಿರ್ಬೇಕು ಅನ್ನೋ ಹಾಗಿದ್ದಾಳೆ. ಇವಳಿರ್ಲಿ, ಆ ಸೋಂಬೇರಿ ಅವಳೆಲ್ಲಿ? ಅವಳಿನ್ನೂ ಎಲ್ಲಿ ನಿದ್ದೆಯಿಂದ ಎದ್ದಿರ್ತಾಳೆ. ಈ ಸಲ ಡೋಸ್ನ ಸ್ವಲ್ಪ ದೊಡ್ಡದಾಗೆ ಕೊಡಬೇಕು. ಇದೇನು ನಾನು ನೋಡ್ತಾ ಇರೋದು ನಿಜನಾ ಕನ್ಸ? ಇವಳಲ್ಲಿ ಇಷ್ಟು ಬದಲಾವಣೆನಾ? ಏನತ್ತೆ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ಮ ಸೊಸೆ ಸಂಪದಾನೆ. ಏನೋ ಶಾಕಲ್ಲಿ ಇದ್ದಂಗಿದ್ದೀರಾ. ನಾನು ಹೋಗಿ ತುಳಸಿ ಕಟ್ಟೆಗೆ ಪೂಜೆ ಮಾಡ್ಕೊಂಬರ್ತೀನಿ. ಏನೋ ಹೊಸ ನಾಟಕ ಆಡ್ತಿದ್ದಾಳೆ ಅನ್ಸುತ್ತೆ. ಶೌರ್ಯ ಸಂಪದನ್ನ ಹೀಗೆ ನೋಡ್ಬಿಟ್ರೆ ಮನ್ಸನ್ನ ಬದಲಾಯಿಸ್ಕೊಂಡು ಮತ್ತೆ ಅವಳನ್ನ ಪ್ರೀತಿಸ್ಬಿಡ್ತಾನೋ ಏನೋ. ಆಗ ಅವನಿಗೆ ದೊಡ್ಡೋಳೊಂದು ಕಡೆ ಚಿಕ್ಕವಳೊಂದು ಕಡೆ.
ಶೌರ್ಯ, ಅಷ್ಟ ಮೈ ಮರ್ತವಳು ನೋಡ್ಬೇಡ್ವೋ. ಸಂಪದ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಕಲ್ಯಾಣಿ, ನೀನು ಕೂಡ. ಥ್ಯಾಂಕ್ ಯು ಆಫೀಸರ್. ಆರತಿ ತಗೊಳ್ಳಿ. ಇರು ಶೌರ್ಯ, ಈ ಆರತಿ ತಗೋ. ಮೊದಲು ಪೂಜೆ ಮಾಡಿದ್ದು ನಾನು. ಮೊದಲು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನಾನು. ಏನ್ ಪ್ರಯೋಜನ? ಓಡ್ ಹೋಗಿದ್ಯಲ್ಲ. ನನ್ನ ಪರ್ಸನಲ್ ವಿಷಯಗಳು ನಿನ್ಗೆ ಅನವಶ್ಯಕ. ಶೌರ್ಯ, ಆರತಿ ತಗೋ. ಬೇಡ ಆಫೀಸರ್, ನನ್ನ ಆರತಿ ತಗೊಳ್ಳಿ. ನನ್ನ ಆರತಿ ತಗೊಳ್ಳಿ. ನನ್ನ ಆರತಿ ತಗೊಳ್ಳಿ. ನನ್ನ ಆರತಿ ತಗೊಳ್ಳಿ. ಶೌರ್ಯ, ಅತ್ಗೆ, ಅತ್ಗೆ, ಅಯ್ಯೋ ಇವ್ರು ಮಾತಾಡ್ತಿಲ್ವಲ್ಲ. ಅಪ್ಪಿ ತಪ್ಪಿ ನಿಂತಲೇ ಮೇಲೆ ಹೋಗ್ಬಿಟ್ರಾ? ಅತ್ಗೆ, ಅಯ್ಯೋ ಅತ್ಗೆ, ಅತ್ಗೆ, ಯಾಕೆ ಹೀಗೆಲ್ಲ ಮಾಡ್ಬಿಟ್ರಿ ಅತ್ಗೆ? ನಾಳೆಯಿಂದ ಈ ಮನೇಲಿ ಕಾಗೆ ತರ ಯಾರು ಕೂಗಾಡ್ತಾರೆ ಅತ್ಗೆ? ಅತ್ಗೆ, ಅರ್ಥವಿಲ್ದಿರೋ ಮಾತುಗಳನ್ನ ಈ ಮನೇಲಿ ಯಾರು ಆಡ್ತಾರೆ ಅತ್ಗೆ? ಅತ್ಗೆ, ಅತ್ಗೆ, ನಿಮ್ಗೇನು ಆಗಿಲ್ವಾ? ಅಯ್ಯೋ, ಸುಮ್ಮನೆ ಕಣ್ಣೀರ್ ಹಾಕ್ಬಿಟ್ನಲ್ಲ. ಏನಾಯ್ತು ಅತ್ಗೆ? ಹಾಗೆ ನಿಂತ್ಕೊಂಡ್ಬಿಟ್ಟಿದ್ರಿ? ಆ ಸಂಪದನ ಅವತಾರ ನೋಡಿ ಹೆದರ್ಕೊಂಡಿದ್ದೆ. ಕಲ್ಯಾಣಿ ಸಂಪದ ಎಲ್ಲಿ ಹೋದ್ರು? ತುಳಸಿ ಕಟ್ಟೆ ಪೂಜೆ ಮುಗಿಸ್ಕೊಂಡು ಯಾವಾಗ್ಲೂ ಒಳಗೋದ್ರು. ದೇವ್ರೆ, ಹಗ್ಲಲ್ಲಿ ಬಿದ್ದ ಕನ್ಸು ಸತ್ಯ ಆಗತ್ತೆ ಅಂತ ಹೇಳ್ತಾರೆ. ಈ ಕನ್ಸು ಸತ್ಯ ಆಗದೆ ಇರೋ ಹಾಗೆ ನೋಡ್ಕೋತಂದೆ. ಆ ಸಂಪದ ಆದಷ್ಟು ಬೇಗ ಈ ಮನೆಯಿಂದ ಹೋಗೋ ತರ ನೋಡ್ಕೋತಂದೆ. ಅತ್ಗೆ, ಅತ್ತೆದು ಪೂಜೆ ಮುಗ್ದಿದೆ ಅನ್ಸತ್ತೆ, ಒಳಗ್ ಕರೀತಿದ್ದಾರೆ, ಬನ್ನಿ. ಕಂದ ಶೌರ್ಯ, ಆರತಿ ತಗೋ. ಶೌರ್ಯ, ಇವತ್ತು ಮಧ್ಯಾಹ್ನಕ್ಕೆ ಮನೆಗೆ ಬಂದ್ಬಿಡು. ಯಾಕಜ್ಜಿ? ಇವತ್ತು ಕಾರ್ತಿಕ ಮಾಸದ ಕೊನೆ ದಿನ. ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಕ್ಷೇಮಕ್ಕೋಸ್ಕರ ಮನೆಯಲ್ಲಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಉಪವಾಸದಲ್ಲಿರ್ತಾರೆ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯನ ಸಮರ್ಪಿಸಿ ಕಲ್ಯಾಣಿಲಿ ದೀಪನ ಬಿಟ್ಟು ಜಾಲರಿಯಲ್ಲಿ ಚಂದ್ರನ ದರ್ಶನ ಮಾಡಿ ತಕ್ಷಣ ತಮ್ಮ ಗಂಡನ ಮುಖ ನೋಡ್ತಾರೆ. ಆಮೇಲೆ ಪಾಯಸ ಕುಡಿದು ವ್ರತನ ಮುಗಿಸ್ತಾರೆ. ಸಂಪದ, ನೀನ್ ಯಾವತ್ತಾದ್ರೂ ಹೀಗೆ ಮಾಡಿದ್ಯಾ?
2 ವರ್ಷ ಏನೋ ಒಂದು ನೆಪ ಹೇಳಿ ತಪ್ಪಿಸ್ಕೊಂಡ್ಲು ಅಲ್ವಾ? ಅದಕ್ಕೆ ಏನು ದೇವ್ರು ಈ ಸರಿಯ ಅವಕಾಶ ಕೊಡ್ದಿರೋ ಹಾಗೆ ಮಾಡಿದ್ದಾನೆ. ಹೌದು ಅಜ್ಜಿ, ಏನ್ ಮಾಡ್ಲಿ, ಎಲ್ಲ ನನ್ನ ಕರ್ಮ. ಅಜ್ಜಿ, ನನ್ಗೊಂದು ಡೌಟು. ಗಂಡ ಇರೋರು ಸರಿ, ಮತ್ತೆ ಅನುಪಮಮ್ಮ? ಅಜಯ್ ಚಿಕ್ಕಪ್ಪನ ಎಲ್ಲಿ ನೋಡ್ತಾರೆ, ಹೇಗ್ ನೋಡ್ತಾರೆ? ಜೈಲ್ಗೆ ಹೋಗಿ ನೋಡ್ತಾರಾ? ಆದ್ರೂ ಅನುಪಮಮ್ಮನ್ ಬಿಟ್ಟು 18 ವರ್ಷ ಆಯ್ತಲ್ಲ. ಸಂಪದ, ಬೇಡಮ್ಮ. ಇಲ್ಲ ಅನುಪಮ, ಈ ರಾಕ್ಷಸಿ ಬಾಯಿ ಮಿತಿಯಲ್ಲಿರ್ತಿಲ್ಲ. ಹೋಗ್ಲಿ ಬಿಡಿಮ್ಮ, ಇವಳ ಬಗ್ಗೆ ಅಂತ ನಮಗೆ ಗೊತ್ತಿರುತ್ತಾನೆ. ಏನು ಶೌರ್ಯ, ಸಂಪದ ಯಾವ ತಪ್ಪು ಮಾಡಿದ್ರು, ಏನೇ ಮಾತಾಡ್ತಿದ್ರು ನಿನ್ನ ಬಾಯಿಂದ ಒಂದು ಮಾತು ಬರೋದಿಲ್ವಲ್ಲ? ಅದಕ್ಕೆ ಹೇಳೋದು, ಪಾಪ ಅಂತ ನೋಡಿದ್ರೆ ಆ ಪಾಪ ನಮ್ಗೆ ಬಂದು ಸುತ್ಕೊಳ್ಳುತ್ತೆ ಅಂತ. ಸಂಪದ, ಏನಂದೆ ನೀನು? ನನ್ನ ಗಂಡ ನನ್ನನ್ನು ಬಿಟ್ಬಿಟ್ರು ಅಂತಲ್ವಾ? ಅವತ್ತಿನ ದಿನ ಅವ್ರು ನನ್ನನ್ನು ಮರ್ತು ಹೋಗಿ ಮಾಧುರಿ ಕುತ್ತಿಗೆಗೆ ತಾಳಿ ಕಟ್ಟಿರಬಹುದು. ಆದರೆ ನನ್ನ ಪ್ರಾಣ ಇರೋವರೆಗೂ, ಅವರು ಕಟ್ಟಿದ ತಾಳಿ ನನ್ನ ಕುತ್ತಿಗೆಲಿ ಇರೋವರೆಗೂ ಅವ್ರ ಮೇಲೆ ನನಗಿರೋ ಪ್ರೀತಿ, ನೆನಪುಗಳು ನನ್ನೆದೆಲಿ ಭದ್ರವಾಗಿರುತ್ತೆ. ಚಂದ ಮಾಮನ್ನ ನೋಡಿ ನನ್ನ ಕಣ್ಣು ಮುಚ್ಚಿಕೊಂಡ್ರೆ ಸಾಕು, ಅವ್ರು ನನ್ನ ಕಣ್ಣು ಮುಂದೆ ಕಾಣಿಸ್ಕೊಳ್ತಾರೆ. ಅರ್ಥ ಆಯ್ತಲ್ಲ ಸಂಪದ? ಅದು ನಮ್ಮಮ್ಮ ಅಂದ್ರೆ. ಅರ್ಥ ಆಗದೆ ಹೇಗಿರುತ್ತೆ ಕಲ್ಯಾಣಿ? ಅನುಪಮ ಅಮ್ಮ ಹೊಡಿದೇ ಇದ್ರು ಸಂಪದಕ್ಕೆನೆ ಗುಯ್ ಅಂತ ಇರುತ್ತೆ. ಇದನ್ನೇ ಹೇಳೋದು, ಕೇಳಿ ತಲೆ ಮೇಲೆ ಹಾಕಿಸ್ಕೊಂಡ್ರು ಅಂತ. ನನ್ ಪುಣ್ಯ, ನಾನ್ ಕೇಳಲಿಲ್ಲ ಇಂಥ ಪ್ರಶ್ನೆ. ಸಂಪದ ಕೇಳಿದ್ದಕ್ಕೆ ಬರೀ ಬೈದು ಸುಮ್ಮನಾದ್ರು. ಅದೇ ನನ್ನನ್ನಾಗಿದ್ರೆ ಬೈದು ಮನೆಯಿಂದ ಆಚೆ ಹಾಕಿರೋರು. ಚಿನ್ನಿ, ಶಿವರಾಮ್, ಮಧ್ಯಾಹ್ನದ ಮೇಲೆ ಯಾವ ಕೆಲಸನೂ ಇಟ್ಕೋಬೇಡಿ. ಸರಿ ಅಮ್ಮ, ಹಾಗೆ ಆಗ್ಲಿ ಅತ್ತೆಮ್ಮ. ಕಲ್ಯಾಣಿ, ಆರತಿ ತಟ್ಟೆನ ಒಳಗಡೆ ಇಡಮ್ಮ. ಆಯ್ತು ಅಜ್ಜಿ. ಎಲ್ರೂ ಸೇರಿ ನನ್ಗೆ ಅವಮಾನ ಮಾಡೋದನ್ನೇ ಕೆಲಸ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ತೀನಿ, ಎಲ್ರಿಗೂ ಮಾಡ್ತೀನಿ. ಕಲ್ಯಾಣಿ, ಕಲ್ಯಾಣಿ, ಟಿಫನ್ ಬಡಿಸು ಕಲ್ಯಾಣಿ. ಕಲ್ಯಾಣಿ ಕೆಲಸ ಮಾಡ್ತಿದ್ದಾಳಲ್ಲ, ನಾನು ಬಡಿಸ್ತೀನಿ ಶೌರ್ಯ. ಕೂತ್ಕೊಳ್ಳಿ ಮಾವಯ್ಯ, ನಾನು ಬಡಿಸ್ತೀನಿ. ಅಗತ್ಯ ಇಲ್ಲ, ಶಿಲಾ ವಿಗ್ರಹದಾಗ ನಿಂತಿದ್ಯಲ್ಲ, ಬಂದು ಬಡಿಸು.
ಸರಿ ರೀ. ಸಾಕು. ಇದು ಒಂದು ತಿನ್ರಿ. ಅಯ್ಯೋ ಸಾಕು ಸಂಪದ. ಶುಂಠಿ ಚಟ್ನಿ ನಿಮ್ ಫೇವ್ರೆಟ್ ಅಲ್ವಾ? ಸಾಕು ಅಂತ ಹೇಳಿದ್ನಲ್ಲ. ಚಟ್ನಿ ಜಾಸ್ತಿ ಹಾಕೊಂಡ್ರೆ ಅಲ್ವೇನ್ರಿ ಟೇಸ್ಟ್ ಗೊತ್ತಾಗೋದು. ಹಾಕೊಳ್ಳಿ. ಇವತ್ತು ರಾತ್ರಿವರೆಗೂ ಉಪವಾಸ ಇರಬೇಕಾ? ಒಂದು ಹೊತ್ತೇ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ರಾತ್ರಿನೇ ಹೇಳಿದ್ರೆ ಇವತ್ತಿಗೆ ಸಾಕಾಗೋಷ್ಟು ನೆನ್ನೆನೇ ತಿಂದ್ಬಿಡ್ತಿದ್ದೆ ಅಲ್ವಾ?